ಮೊದಲಿಗೆ ಈ ಹೊತ್ತಿನ ಮೇಜರ್ ಸ್ಟೋರಿ, ನಟ ಯಶ್ ಕುಟುಂಬಕ್ಕೆ ಭೂ ಒತ್ತುವರಿಯ ತೆರವು ಶಾಕ್ ಎದುರಾಗ್ತಾ ಇದೆ. ಹಾಸನದಲ್ಲಿರುವಂಥ ಯಶ್ ಅವರ ತಾಯಿ ಅವರ ನಿವಾಸದ ಪಕ್ಕದಲ್ಲೇ ಒಂದು ಜಾಗ ಇದೆ. ಆ ಜಾಗಕ್ಕೆ ಅಕ್ರಮವಾಗಿ ಕಾಂಪೌಂಡ್ ಅನ್ನು ಕಟ್ಟಲಾಗಿದೆ ಅನ್ನೋ ಆರೋಪ. ಈ ಹಿನ್ನೆಲೆಯಲ್ಲಿ ಜಾಗದ ಮಾಲೀಕರು JCB ಮೂಲಕ ಆ ಕಾಂಪೌಂಡ್ ಅನ್ನು ಧ್ವಂಸ ಮಾಡಿದ್ದಾರೆ. ಹಾಸನದ ವಿದ್ಯಾನಗರದಲ್ಲಿ JCB ಮೂಲಕ ಅಕ್ರಮ ಕಾಂಪೌಂಡ್ ಅನ್ನು ಧ್ವಂಸ ಮಾಡಿರೋದು. ಇವತ್ತು ಬೆಳ್ಳಂಬೆಳಗ್ಗೆ ಆ ಜಾಗದ ಮಾಲೀಕರು ಕಾಂಪೌಂಡ್ ಅನ್ನು ತೆರವುಗೊಳಿಸಿದ್ದಾರೆ. ಮೈಸೂರು ಮೂಲದ ಲಕ್ಷ್ಮಮ್ಮ ಅಂತೇಳಿ ಆ ಜಾಗದ ಮೂಲ ಮಾಲೀಕರ ಹೆಸರು. ಲಕ್ಷ್ಮಮ್ಮಗೆ ಸೇರಿದ ಜಾಗದಲ್ಲಿ ಅಕ್ರಮ ಕಾಂಪೌಂಡ್ ಅನ್ನು ನಿರ್ಮಾಣ ಮಾಡ್ಕೊಂಡಿದ್ರು ಪುಷ್ಪ, ಹೀಗನ್ನುವಂಥ ಆರೋಪದ ಮೇರೆಗೆ ಇದು 2020ರಲ್ಲೇ ನಿಮಗೆ ಕೋರ್ಟ್ ಮೆಟ್ಟಿಲು ಏರಿತ್ತು. ಕೋರ್ಟಲ್ಲಿ ಫೈಟ್ ಮಾಡಿ ಆದೇಶ ಬಂದ ತಕ್ಷಣ JCB ಮೂಲಕ ಅಕ್ರಮ ಕಾಂಪೌಂಡ್ ಅನ್ನು ಮಾಲೀಕರು ಧ್ವಂಸ ಮಾಡಿದ್ದಾರೆ. ಇವತ್ತು ಬೆಳ್ಳಂಬೆಳಗ್ಗೆ ಆದಂಥ ಘಟನೆ ಇದು. ಮೈಸೂರು ಮೂಲದ ಲಕ್ಷ್ಮಮ್ಮ ಅವರ ಜಾಗದಲ್ಲಿ ಕಾಂಪೌಂಡ್ ಅನ್ನು ನಿರ್ಮಾಣ ಮಾಡ್ಕೊಂಡಿದ್ರು ಯಶ್ ಅವರ ತಾಯಿ ಪುಷ್ಪ ಅಂತ, ಹೀಗನ್ನುವಂಥ ಆರೋಪವೂ ಕೂಡ ಇತ್ತು. ಹಾಗಾಗಿ ನೋಡಿ, ಇದೇ ಆ ಒಂದು ಜಾಗ, ಪುಷ್ಪ ಅವರ ನಿವಾಸದ ಸಮೀಪದಲ್ಲಿರುವಂಥ ಜಾಗ. ಸುತ್ತ ಕಾಂಪೌಂಡ್ ಕಟ್ಕೊಂಡಿದ್ರಂತೆ. ಈ ಕಾಂಪೌಂಡ್ ಕಟ್ಕೊಂಡಿದ್ದಂತಹ ಜಾಗ ಬಂದು 1500 ಅಡಿ ಇತ್ತಂತೆ. ಕಾಂಪೌಂಡ್ ಕಟ್ಟಿದ್ದು ಪುಷ್ಪ ಅವರು. ಮತ್ತೊಬ್ಬರು ಶೆಡ್ಡನ್ನು ನಿರ್ಮಾಣ ಮಾಡ್ಕೊಂಡಿದ್ರಂತೆ. ಅಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಅದೇ ಶೆಡ್ಡು, ಟೆಂಪರರಿ ಶೆಡ್ಡು. ಆ ಶೆಡ್ಡನ್ನು ನಿರ್ಮಾಣ ಮಾಡ್ಕೊಂಡಿದ್ರಂತೆ ಮತ್ತೊಬ್ಬರು. ಇದ್ರ ಬಗ್ಗೆ ಈ ಹಿಂದೆಯೇ ಕೂಡ ಕೇಳಲಾಗಿರುತ್ತಂತೆ ಪ್ರಶ್ನೆಯನ್ನು ಪುಷ್ಪ ಅವರಿಗೆ. ಆದರೆ ಅವರೇ ಪ್ರಶ್ನೆ ಮಾಡಿದ್ರಂತೆ. GPA ಹೊಂದಿರೋರು, ಜನರಲ್ ಪವರ್ ಆಫ್ ಅಟರ್ನಿ ಹೊಂದಿರ್ತಾರೆ ಒಬ್ಬರು, ಲಕ್ಷ್ಮಮ್ಮ ಅವರ ಮೂಲಕ. ಅವ್ರು ಬಂದು ಕೇಳಿದಂಥ ಸಂದರ್ಭದಲ್ಲಿ ದಾಖಲೆ ನಿನ್ನ ಹತ್ರ ಏನಿದೆ ಅನ್ನುವಂಥ ಮಾತನ್ನು ಕೇಳಿರ್ತಾರಂತೆ. ಅದು ಹೇಳ್ತೀನಿ ಆಮೇಲೆ ಏನಾಯಿತು ಅಂತ. ಹಾಸನದ ವಿದ್ಯಾನಗರದಲ್ಲಿದೆ ಯಶ್ ಅವರ ತಾಯಿಯವರ ನಿವಾಸ. ನಟ ಯಶ್ ತಾಯಿ ಪುಷ್ಪಾಗೆ ಒತ್ತುವರಿ ತೆರವು ಆಘಾತ ಬಂದಿದೆ. ಈಗ ಸುಮಾರು 1,500 ಅಡಿ ಜಾಗ. ಕೋರ್ಟಲ್ಲಿ ಅನುಮತಿಯನ್ನು ಪಡ್ಕೊಂಡೇ ಕಾಂಪೌಂಡನ್ನು ತೆರವು ಮಾಡಿದ್ದಾರೆ. GPA ಹೋಲ್ಡರ್ ದೇವರಾಜು ಅಂತ ಅವರಿಂದ ಕಾಂಪೌಂಡನ್ನು ತೆರವು ಮಾಡಲಾಗಿದೆ. ಮೈಸೂರಿನ ಲಕ್ಷ್ಮಮ್ಮಗೆ GPA ಹೋಲ್ಡರ್ ದೇವರಾಜು ಆಗಿರ್ತಾರೆ, ಜನರಲ್ ಪವರ್ ಆಫ್ ಅಟರ್ನಿ. ಹೀಗಂದ್ರೆ ಆ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಲಿ ಅಥವಾ ದುಡ್ಡಿನ ವ್ಯವಹಾರ ಆಗಲಿ, ಸೀಲಿಂಗ್ ಲೀಸಿಂಗ್ ಆಗಲಿ ಅಥವಾ ಸೇಲ್ ಮಾಡೋದಾಗಲಿ, ಅದೊಂದು ರೀತಿಯಾಗಿ ಪ್ರಾಕ್ಸಿ ಥರ, ಓನರ್ನ ಬದಲು ಇವರು ಪ್ರಾಕ್ಸಿ ಓನರ್ ಥರ ಆಗಿರ್ತಾರೆ. ಅದು ಆ GPA ಬಂದು ದೇವರಾಜ್ ಹೆಸರಲ್ಲಿ ಇರುತ್ತೆ. ಇದೇ ದೇವರಾಜು ಅವರು ಪುಷ್ಪ ಅವರಿಗೆ ಹೇಳ್ತಾರೆ ಇದು ನಮ್ಮ ಜಾಗ ಅಂತ. ಆಗ ಪುಷ್ಪ ಅವರೇ ಕೇಳಿರ್ತಾರಂತೆ, ಅದಕ್ಕೆ ನಿನ್ನ ಹತ್ರ ಏನಪ್ಪ ಡಾಕ್ಯುಮೆಂಟ್ಸ್ ಇದೆ ಅಂತ. ಡಾಕ್ಯುಮೆಂಟ್ಸನ್ನು ವಾಟ್ಸಪ್ ಮೂಲಕ ಕಳಿಸಿದ್ರು ಕೂಡ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಬರೋದಿಲ್ಲ. ಸ್ಥಳೀಯ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಏನಾಗಲಿಲ್ಲ ಅಂತ ದೇವರಾಜು ಅವರೇ ಹೇಳಿರೋದು ಸ್ವತಃ. ಸೊ ಅದಾದಮೇಲೆ 2020ರಲ್ಲೇ ಕೋರ್ಟ್ ಮೆಟ್ಟಿಲೇ ಇರ್ತಾರೆ ಅವರು. ಕೋರ್ಟಲ್ಲಿ ವಾದ ಪ್ರತಿವಾದ ಎಲ್ಲವೂ ಕೂಡ ಆಗುತ್ತೆ. ವಾದ ಆಗುತ್ತೆ, ಪ್ರತಿವಾದನಕ್ಕಿಂತ ವಾದ ಆಗುತ್ತಲ್ಲಿ. ಯಾಕೆಂದರೆ ಯಾರೂ ಬರೋದಿಲ್ಲ ಅಂತ. ಪುಷ್ಪ ಅವರು ಕೂಡ ಬರೋದಿಲ್ಲ, ಜೊತೆಗೆ ಆ ಜಾಗದಲ್ಲಿ ಶೆಡ್ ನಿರ್ಮಾಣ ಮಾಡ್ಕೊಂಡಿದ್ದಂಥ ಮತ್ತೊಬ್ಬ ವ್ಯಕ್ತಿ ಅವರು ಕೂಡ ಬರಲಿಲ್ಲ. ಕಡೆಗೆ ಕೋರ್ಟ್ ಆದೇಶ ಕೊಡುತ್ತೆ. ಆ ಆದೇಶದ ಪ್ರತಿಯನ್ನು ಹಿಡ್ಕೊಂಡೇ ದೇವರಾಜು GPA ಹೋಲ್ಡರ್ ಕಾಂಪೌಂಡನ್ನು ತೆರವು ಮಾಡ್ತಾರೆ. ಭೂ ಒತ್ತುವರಿ ಆರೋಪ ತಳ್ಳಿ ಹಾಕಿದ್ದಾರೆ ಯಶ್ ಅವರ ತಾಯಿ. ನಾವು ಯಾವುದೇ ಒತ್ತುವರಿಯನ್ನು ಮಾಡ್ಕೊಂಡಿಲ್ಲ ಅಂತ ಪುಷ್ಪ ಹೇಳಿರೋದು. ನಮಗೆ ಇನ್ನೂ ಕೋರ್ಟ್ ಆರ್ಡರ್ ಕಾಪಿ ಸಿಕ್ಕಿಲ್ಲ, ಕಾನೂನು ಪ್ರಕಾರ ಏನಾಗಬೇಕೋ ಅದಾಗುತ್ತೆ. ಹೀಗೆ ಮಾಧ್ಯಮಗಳಿಗೆ ನಟ ಯಶ್ ಅವರ ತಾಯಿ ಪುಷ್ಪ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈಗ ಯಶ್ ಅವರ ತಾಯಿ ಪುಷ್ಪ ನಾವು ಯಾವುದೇ ಒತ್ತುವರಿಯನ್ನ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನಮಗೆ ಇನ್ನೂ ಕೂಡ ಕೋರ್ಟ್ ಆರ್ಡರ್ ಕಾಪಿ ಸಿಕ್ಕಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಕಾನೂನು ಪ್ರಕಾರ ಏನಾಗಬೇಕೋ ಅದಾಗಲಿ, ತೊಂದರೆ ಇಲ್ಲ ಅಂತ ಮಾಧ್ಯಮಗಳಿಗೆ ಪುಷ್ಪ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈಗ ಅಂದರೆ ಒಂದಷ್ಟು ಆರೋಪಗಳು ಇವ್ರ ಮೇಲೆ ಇತ್ತಲ್ಲ, ಆ ಆರೋಪಕ್ಕೆ ಪ್ರತಿ ಆರೋಪವನ್ನು ತಾಯಿ ಪುಷ್ಪ ಅವರು ಮಾಡ್ತಾ ಇದ್ದಾರೆ. ನಟ ಯಶ್ ಅವರ ತಾಯಿ ಪುಷ್ಪ ಅವರು ಮಾಡ್ತಿದ್ದಾರೆ. ಯಾರ ಮೇಲೆ? ಇದೇ GPA ಹೋಲ್ಡರ್ ಅವರ ಮೇಲೆ ಮತ್ತೊಂದಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಇನ್ನೊಂದಿಬ್ಬರು ಹೆಸರುಗಳನ್ನು ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ ನಟ ಯಶ್ ಅವರ ತಾಯಿ. ಎಲ್ಲ ಸೇರಿಕೊಂಡು ನಮ್ಮ ವಿರುದ್ಧವಾಗಿ ಮಾಡ್ತಿದ್ದಾರೆ, ನಾನು ಯಾವ ತಪ್ಪನ್ನು ಮಾಡಿಲ್ಲ ಅನ್ನುವಂಥ ರೀತಿಯಲ್ಲಿ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಪುಷ್ಪ ಅವರು.
ಸೊ ಅಂದರೆ ಅವರ ಪ್ರಕಾರ ಯಾವುದೇ ರೀತಿಯಾದಂಥ ಒತ್ತುವರಿ ನಾನು ಮಾಡ್ಕೊಂಡಿಲ್ಲ ಅಂತ ಹೇಳ್ತಾ ಇರೋದು ಅವರು. ಆದರೆ ಈ ಜಾಗದ GPA ಹೋಲ್ಡರ್ ದೇವರಾಜ್ ಹೇಳ್ತಿದ್ದಾರೆ, ಇಲ್ಲ ಅವರು ಗೊತ್ತಿದ್ದೇನೆ ಒತ್ತುವರಿ ಮಾಡ್ಕೊಂಡಿದ್ರು, ಅದಕ್ಕೆ ನಾನು ಕೋರ್ಟ್ ಮೆಟ್ಟಿಲೇರಿದ್ದೆ, ಕೋರ್ಟ್ ಆದೇಶ ಬಂದಿದೆ, ನಾನು ತೆರವು ಮಾಡಿದ್ದೀನಿ ಅಂತ. ದೇವರಾಜ್ ಅವರು ಬಂದು JCBನ ಮೂಲಕ ಕಾಂಪೌಂಡನ್ನು ತೆರವುಗೊಳಿಸಿದ್ದಾರೆ. ಹಾಸನದ ವಿದ್ಯಾನಗರದಲ್ಲಿದೆ ಪುಷ್ಪಾ ಅವರ ನಿವಾಸ. ಅವರ ನಿವಾಸದ ಸಮೀಪದಲ್ಲೇ ಇರುವಂಥ ಜಾಗ ಅದು. ನೆಕ್ಸ್ಟ್, GPA ಹೋಲ್ಡರ್ ದೇವರಾಜ್ ರಿಯಾಕ್ಷನ್ ಕೊಟ್ಟರು ಇದ್ರ ಬಗ್ಗೆ. 2020ರಲ್ಲಿ ಲಕ್ಷ್ಮಮ್ಮ ನನ್ನನ್ನು GPA ಹೋಲ್ಡರ್ ಮಾಡಿದ್ದಾರೆ ಆ ಜಾಗಕ್ಕೆ. ಅವರು ಮೂಲ ಓನರ್ ಬಂದು ಮೈಸೂರಲ್ಲಿದ್ದಾರೆ. ಯಶ್ ತಾಯಿ ಕಡೆಗೆ ಅವರು ಕಾಂಪೌಂಡ್ ಹಾಕೋದಕ್ಕೆ ಬಂದಾಗ ನಾನು ಅವರನ್ನ ತಡೆದೆ. ಕಾಂಪೌಂಡ್ ಹಾಕಕ್ಕೆ ಬಂದಾಗ ನಾನೂ ಬಂದು ತಡೆದೆ. ಅದನ್ನ ನಿಮ್ ಜಾಗ ಅನ್ನಕ್ಕೆ ದಾಖಲೆ ತೋರಿಸಿ ಅಂತ ಕೇಳಿದ್ರಂತೆ ಪುಷ್ಪಾ ದೇವರಾಜ್ ಅವ್ರಿಗೆ. ಅದಾದ್ಮೇಲೆ ನಾನು ಯಶ್ ಅವರ ತಾಯಿಗೆ ದಾಖಲೆಯನ್ನ ವಾಟ್ಸಪ್ ಮಾಡಿದ್ದೆ. ಅದಾದ್ಮೇಲೆ ನಾನು ಬಡಾವಣೆ ಠಾಣೆಗೆ ಹೋಗಿ ಕಂಪ್ಲೇಂಟ್ ಅನ್ನು ಕೊಟ್ಟೆ. ಆರಕ್ಷಕರು ಆಯ್ತು ಅಂತಂದ್ರು, ಬಟ್ ಅದಾದ್ಮೇಲೆ ಅದು ಏನಾಯ್ತು ಏನೋ ಪ್ರಭಾವ ಬೀರೋದ್ರೇನೋ ಗೊತ್ತಿಲ್ಲ. ಕೋರ್ಟ್ ಮೆಟ್ಟಿಲು ಏರಿದ್ದೆ. ಈಗ ಕೋರ್ಟ್ ಆದೇಶ ಕೊಟ್ಟಿದೆ. ನಾನು ಬಂದು JCB ತಗೊಂಡು ಬಂದು ಕೆಡವಿದ್ದೀನಿ. ಇಷ್ಟು ಆಗಿದ್ದು ಅಂತ ಹೇಳ್ತಾ ಇರೋದು. ಆದರೆ ಯಶ್ ಅವರ ತಾಯಿ ಪುಷ್ಪಾ ಅವರು ಹೇಳ್ತಾ ಇರೋದೇನು, ನಾನು ಯಾವುದೇ ಒತ್ತುವರಿಯನ್ನು ಮಾಡ್ಕೊಂಡಿಲ್ಲ. ಆಮೇಲೆ ಕೋರ್ಟ್ ಆರ್ಡರ್ ಕಾಪಿ ನನಗಂತೂ ಇನ್ನೂ ಬಂದಿಲ್ಲ. ಹೀಗನ್ನುವಂಥ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಅವರ ಮೇಲೆ ಬಂದಿರುವಂಥ ಆರೋಪಕ್ಕೆ ಒಂದಿಷ್ಟು ಪ್ರತಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಲಕ್ಷ್ಮಮ್ಮ ಅನ್ನೋರು ಮೂಲ ಓನರು, ಅವರು ಮೈಸೂರಲ್ಲಿದ್ದಾರೆ ಅಂತ. ಯಶ್ ತಾಯಿ ಕಡೆಯವರು ಕಾಂಪೌಂಡ್ ಹಾಕಕ್ಕೆ ಬಂದಾಗ ನಾನು ಅವರನ್ನು ತಡೆದಿದ್ದೀನಿ, ಆದರೆ ಅವರು ನಿಮ್ಮ ಹತ್ರ ದಾಖಲೆ ಏನಿದೆ ಅಂತ ಕೇಳ್ತಿದ್ರು. ನಾನು ವಾಟ್ಸಪ್ ಮಾಡಿದ್ರು ಕೂಡ ಏನೂ ರೆಸ್ಪಾನ್ಸ್ ಮಾಡಲಿಲ್ಲ. ಆಮೇಲೆ ಬಡಾವಣೆ ಠಾಣೆಗೆ ಹೋದೆ, ಅಲ್ಲೂ ಕೂಡ ಕಂಪ್ಲೇಂಟ್ ಕೊಟ್ಟೆ. ಅದೇನಾಯಿತು ಏನೋ ಗೊತ್ತಿಲ್ಲ, ಅಥವಾ ಅದೇನು ಪ್ರಭಾವ ಬೀರೋದ್ರೋ ಏನೋ ಗೊತ್ತಿಲ್ಲ. ಬಟ್ ಇವಾಗ ನೋಡಿದ್ರೆ ಆದೇಶ ಹೊರಡಿಸಿದ್ದಾರೆ ಅಂತ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸಚಿನ್ ಶೆಟ್ಟಿ ಲೈವ್ನಲ್ಲಿ. ಸಚಿನ್, ಈಗ ಸದ್ಯಕ್ಕೆ ಏನಾಗ್ತಾ ಇದೆ? ಜೊತೆಗೆ ಯಶ್ ಅವರ ತಾಯಿ ಪುಷ್ಪಾ ಅವರೇನಾದರೂ ರಿಯಾಕ್ಷನ್ ಕೊಟ್ಟರೆ ಇದ್ರ ಬಗ್ಗೆ? ಖಂಡಿತ ಶರತ್, ಏನು ವಿದ್ಯಾನಗರದಲ್ಲಿ ಇರ್ತಕ್ಕಂತಹ ಯಶ್ ಅವರ ಮನೆ ಪಕ್ಕದಲ್ಲಿರ್ತಕ್ಕಂಥ ಕಾಂಪೌಂಡ್ ತೆರವು ಈಗ ಸಂಪೂರ್ಣವಾಗಿ ಮುಗ್ದಿರ್ತಕ್ಕಂಥದ್ದು. ನಾವೀಗ ದೃಶ್ಯಾವಳಿಗಳಲ್ಲಿ ನೋಡ್ಬೋದು. ಇದು ಯಶ್ ಅವರ ತಾಯಿ ವಾಸ ಮಾಡ್ತಕ್ಕಂತಹ ಮನೆ ಏನಿದೆ, ಈ ಒಂದು ಮನೆ, ಈ ಮನೆಯಲ್ಲಿ ಈಗ ಯಾರು ಕೂಡ ವಾಸ ಇಲ್ಲ. ಆದ್ರೆ ಪ್ರತಿ ಬಾರಿ ಹಾಸನಕ್ಕೆ ಬಂದಂತ ಸಂದರ್ಭದಲ್ಲಿ ಇದೇ ಮನೆಯಲ್ಲಿ ಯಶ್ ಅವರ ತಾಯಿ ಉಳ್ಕೋತಾ ಇದ್ರು. ಪುಷ್ಪ ಅವರು ಇದೇ ಮನೆಯಲ್ಲಿ ಉಳ್ಕೋತಿದ್ರು. ಈ ಮನೆಗೆ ಹೊಂದಿಕೊಂಡಂತೆ ಇರ್ತಕ್ಕಂತಹ ಜಾಗ ಏನಿದೆ, ಇದು ಸುಮಾರು 1,500 ಅಡಿ ಜಾಗ. ಇದನ್ನ ಸಂಪೂರ್ಣವಾಗಿ ಅವರು ಒತ್ತುವರಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು GPA ಹೋಲ್ಡರ್ ಆಗಿರ್ತಕ್ಕಂಥ ದೇವರಾಜ್ ಅವರು ಈಗಾಗಲೇ 2020-21ರಲ್ಲಿ ಈ ಒಂದು ಜಾಗವನ್ನ ಒತ್ತುವರಿ ಮಾಡಿ ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡಿದ್ರು ಅಂತ ಹೇಳ್ಬಿಟ್ಟು ಆರೋಪ ಮಾಡಿ ಕೋರ್ಟ್ ನಲ್ಲಿ ದಾವೆನ ಊರಿದ್ರು. ಆ ಒಂದು ಕಾಂಪೌಂಡ್ ಹಾಕುವಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಬಾರಿ ಪುಷ್ಪ ಅವರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ರು. ಈ ಒಂದು ಜಾಗ ನಮ್ಗೆ ಸೇರಿದ್ದು, ನಮ್ಗೆ ಲಕ್ಷ್ಮಮ್ಮ ಅವರು GPA ಹೋಲ್ಡ್ ಮಾಡ್ಕೊಟ್ಟಿದ್ದಾರೆ, ಹೀಗಾಗಿ ಈ ಒಂದು ಜಾಗ ನಮ್ಗೆ ಸೇರಿದ್ದು, ನೀವು ಕಾಂಪೌಂಡ್ ಹಾಕ್ಬೇಡಿ ಅಂತ ಹೇಳಿದ್ವಿ. ಆದ್ರೆ ಅವರು ಒಂದು ವೇಳೆ ಕೋರ್ಟ್ ನಲ್ಲಿ ನಿಮ್ಮಂತೆ ಆದ್ರೆ ನಾನು ಬಿಟ್ಕೊಡ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು. ನಿಮ್ಮ ಬಳಿ ಇರ್ತಕ್ಕಂಥ ದಾಖಲೆಗಳನ್ನು ಇದ್ರೆ ಕಳ್ಸಿ ಅಂತ ಹೇಳಿದ್ರು. ಹೀಗಾಗಿ ನಾನು ವಾಟ್ಸ್ಆಪ್ ಮುಖಾಂತರ ಅವರಿಗೆ ಈ ಒಂದು ಜಾಗಕ್ಕೆ ಸಂಬಂಧಿಸಿದಂತ ದಾಖಲೆಗಳೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಕಳ್ಸಿದೆ. ಆದ್ರೂ ಕೂಡ ಅವರು ಯಾವುದೇ ರೀತಿಯಾದ ಈ ಒಂದು ವಿಚಾರವಾಗಿ ತಲೆ ಕೆಡಿಸ್ಕೊಂಡಿಲ್ಲ. ಆದ್ರೆ ಈಗ ಕೋರ್ಟ್ ನಲ್ಲಿ ನಮ್ಮಂತೆ ತೀರ್ಪಾಗಿದೆ. ಹೀಗಾಗಿ ನಾವು ಈ ಒಂದು ಏನು ಕಾಂಪೌಂಡ್ ಹಾಕಿದ್ರು ಅದನ್ನ ತೆರವು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಕ್ಕಂಥ ನಾವೀಗ ನೋಡ್ಬೋದು. ಈ ಒಂದು ಒತ್ತುವರಿ ತೆರವು ಸಂಬಂಧ ಈಗಾಗಲೇ ಇಲ್ಲಿ ಬೋರ್ಡ್ ಅನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಈ ಒಂದು ಬೋರ್ಡ್ ಹಾಕಿರೋದು ಈ ಒಂದು ಲಕ್ಷ್ಮಮ್ಮ ಕೂಡ ಇವರಿಗೆ ಸೇರಿದಂತದ್ದು. ಈ ಒಂದು ಜಾಗವನ್ನ GPA ಮಾಡ್ಕೊಟ್ಟಿದ್ದೀವಿ, ದೇವರಾಜ್ ಅವರಿಗೆ GPA ಮಾಡ್ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳಲಾಗ್ತದೆ. ಹೀಗಾಗಿ ಈ ಬಗ್ಗೆ ಪ್ರತಿಕ್ರಿಯೆ ನೀಡೋದಕ್ಕೆ ಯಶ್ ಅವರ ಕಡೆಯವರು ಯಾರು ಕೂಡ ಇವರೆಗೂ ಕೂಡ ಸಂಪರ್ಕ ಸಿಕ್ಕಿಲ್ಲ. ಅವ್ರ ತಾಯಿಯವರು ಕೂಡ ಈ ಒಂದು ಪ್ರತಿಕ್ರಿಯೆ ನೀಡೋದಕ್ಕೆ ಸಂಪರ್ಕ ಸಿಕ್ಕಿಲ್ಲ. ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ಶರತ್, ಈ ಒಂದು ಜಾಗ ಏನಿದೆ, ಈ ಜಾಗ ಲಕ್ಷ್ಮಮ್ಮ ಅವರಿಗೆ ಸೇರಿದ್ದು. ಅವರ ವಾರಸ್ದಾರರಾಗಿ ದೇವರಾಜ್ ಅವ್ರಿಗೆ ಏನು ನಾವು ಬಿಟ್ಕೊಟ್ಟಿದೀವಿ, ಅವರೇ ಇದರ ಮೂಲ ವಾರಸ್ದಾರ ಅಂತ ಹೇಳ್ಬಿಟ್ಟು ಕೂಡ ಹೇಳ್ತಿರ್ತಕ್ಕಂಥ. ಆದ್ರೆ ಈ ಒಂದು ಪ್ರಕರಣ ಕೋರ್ಟ್ ನಲ್ಲಿ ಇತ್ಯರ್ಥ ಆಗಿರೋದ್ರಿಂದ ಮಾತ್ರ ನಾವು ಈ ಒಂದು ಕಾಂಪೌಂಡ್ ಅನ್ನು ತೆರವು ಮಾಡಿದೀವಿ ಅಂತ ಹೇಳ್ಬಿಟ್ಟು ಕೂಡ ಅವ್ರು ಹೇಳ್ತಿರ್ತಕ್ಕಂಥದ್ದು ಶರತ್.
ಒಂದಷ್ಟು ಮಾತುಗಳನ್ನು ಆಡಿದ್ದಕ್ಕೆ ಪುಷ್ಪ ಅವರು ಆರೋಪಗಳು ಕೇಳಿರೋದಕ್ಕೆ ಪ್ರತಿ ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಅಲ್ಲಿನ ಒಂದಷ್ಟು ಜನ ಅಧಿಕಾರಿಗಳ ಮೇಲೆ ಒಂದಷ್ಟು ಕಂಪ್ಲೇಂಟ್ ಮಾಡ್ತಿದ್ದಾರೆ, ಇನ್ಕ್ಲೂಡಿಂಗ್ ದೇವರಾಜು GPA ಹೋಲ್ಡರ್ ಅವ್ರ ಮೇಲೂ ಕೂಡ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನಾದರೂ ಮಾಹಿತಿ ಕೊಡೋದಾದ್ರೆ? ಶರತ್, ಇವರೆಗೂ ಕೂಡ ಯಾವುದೇ ರೀತಿ ಆ ವಿಚಾರವಾಗಿ ಯಾವುದೇ ರೀತಿ ಮಾಹಿತಿ ಲಭ್ಯ ಆಗಿಲ್ಲ. ಯಾಕೆಂದ್ರೆ GPA ಹೋಲ್ಡರ್ ದೇವರಾಜ್ ಅವರು ದಾಖಲೆಗಳೇನಿದೆ ಆ ದಾಖಲೆ ಸಮೇತ ನಾವು ಕೋರ್ಟ್ಗೆ ಒದಗಿಸಿದೀವಿ. ನಾವು ಸಾಕಷ್ಟು ಬಾರಿ ಕೋರ್ಟ್ ನಿಂದ ಏನು ಪ್ರತಿ ಹಿಯರಿಂಗ್ ಕೂಡ ನಾವು ಅಟೆಂಡ್ ಆಗಿದ್ವಿ. ಕೋರ್ಟ್ ನಲ್ಲಿ ಕೇಳಿದಂತಹ ದಾಖಲೆಗಳು ಏನೇನಿದೆ ಎಲ್ಲಾ ದಾಖಲೆಗಳು, ಮೂಲ ದಾಖಲೆಗಳು, ಈ ಒಂದು ಪ್ರಾಪರ್ಟಿ ಸುಮಾರು 1,500 ಅಡಿ ಏನು ಪ್ರಾಪರ್ಟಿ ಇದೆ ಆ ಒಂದು ಪ್ರಾಪರ್ಟಿಗೆ ಸೇರಿದಂತ ಮೂಲ ದಾಖಲೆಗಳು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಒದಗಿಸಿದ್ದೀವಿ. ಹೀಗಾಗಿ ಅವ್ರ ತಾಯಿಯವರ ಆರೋಪ ಏನ್ ಮಾಡ್ತಿದ್ರೆ ಅವರು ಕೋರ್ಟ್ ನಲ್ಲೇ ಮಾಡ್ಬೋದಾಗಿತ್ತು, ಆದ್ರೆ ಈಗ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅನ್ನೋದು ನಮಗೂ ಕೂಡ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ದೇವರಾಜ್ ಅವರು ಹೇಳ್ತಾರೆ. ಯಾಕೆಂದ್ರೆ ಅವರು ಯಾವುದೇ ಈ ಒಂದು ಪ್ರಕರಣ ಸಂಬಂಧಪಟ್ಟ ಇವರು ಕೂಡ ಒಂದೇ ಒಂದು ಬಾರಿನೂ ಕೂಡ ಕೋರ್ಟ್ ಅಟೆಂಡ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಕ್ಕಂಥದ್ದು. ಶರತ್, ಸಚಿನ್, ಈಗ ದೇವರಾಜ್ ಅವರು ಅಲ್ಲೇ ಇದಾರ ಸ್ಪಾಟ್ ಅಲ್ಲಿ ಇದ್ರೆ ಒಂದ್ ಸ್ವಲ್ಪ ಮಾತಾಡಿಸಿ. ಖಂಡಿತ ನಾವು ದೇವರಾಜ್ ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನ ಕೂಡ ಪಡ್ತೀವಿ. ಶರತ್, ಅವರು ಈಗಾಗ್ಲೇ ಅವ್ರು ಇಲ್ಲಿಂದ ಲಾಯರ್ನ ಭೇಟಿ ಮಾಡೋದಕ್ಕೆ ಹೋಗಿರ್ತಕ್ಕಂಥದ್ದು. ಹೀಗಾಗಿ ಅವರು ಬಂದಂತ ಸಂದರ್ಭದಲ್ಲಿ ಅವ್ರನ್ನು ಕೂಡ ಮಾತಾಡಿಸುವಂತ ಕೆಲಸ ಮಾಡ್ತೀವಿ. ದೇವರಾಜ್ ಅವರ ಕಡೆಯವರು ಯಾರಾದ್ರೂ ಇದ್ರೆ ಅವ್ರನ್ನು ಕೂಡ ಮಾತಾಡಿಸುವಂತ ಕೆಲಸನ ಮಾಡ್ತೀವಿ. ಈಗಾಗ್ಲೇ ದೇವರಾಜ್ ಅವ್ರನ್ನ ಸಂಬಂಧಿಸಿಪಟ್ಟಂತವ್ರು ಅವರು ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ. ಸರ್, ಈಗ ಈ ಒಂದು ಸಂಬಂಧಪಟ್ಟಂತ ಏನ್ ಗಲಾಟೆ ಸರ್, ಯಾಕೆ ಅಂತ? ಸರ್, ನಾವೇನಿಲ್ಲ, ನಾವು ಕಾನೂನು ಪ್ರಕಾರ ಬಂದ್ಬಿಟ್ಟು ಕೋರ್ಟ್ ಮುಖಾಂತರ ಬಂದ್ಬಿಟ್ಟು ನಮ್ದು ಏನಿದೆ ನಾವು ಇದು ಮಾಡಕ್ಕಂತ ಖಾಲಿ ಮಾಡಕ್ಕಂತ ಬಂತು. ಅವ್ರ ಕಡೆ ಲಾಯರ್ ಬಂದು ನಮ್ಗೆ ಇದು ಮಾಡಿ ಭೇಟಿ ಮಾಡಿ. ಯಾಕೆ ಅಂತ ನೀವು ಎಷ್ಟು ಈಗ ಈ ನೋಟಿಸ್ ಅವರು ಯಾವಾಗ್ಲೂ ಸ್ವೀಕರಿಸಿಲ್ವಾ ಏನು ಅಂತ? ನಾವು ನೋಟಿಸ್ ಈ ಮನೆಗೂ ಅನ್ಸಿದ್ವಿ, ಅಲ್ಲಿಗೂ ಅನ್ಸಿದ್ವಿ. ಆಯ್ತಾ, ಅವರು ಬರ್ತೀವಿ ಮಾತಾಡೋಣ ಅಂತ ಅಂದ್ರು. ನಾವೇ ಒಂದ್ 2-3 ಸಲ ಮೀಟಿಂಗ್ ಕರೆದು ಕುಂತ ಮಾತಾಡೋಣ. ಅವ್ರು ದೊಡ್ಡವರು, ಅವ್ರ ಮುಂದೆ ನಾವು ಮಾಡಕ್ಕಲ್ಲ, ಯಾಕಂದ್ರೆ ನಾವು ಬಡವರು, ನಮ್ಮ ಹತ್ರ ದುಡ್ಡಿಲ್ಲ, ಅವ್ರು ದುಡ್ಡಿದ್ದಾರು. ಅದಕ್ಕೋಸ್ಕರ ಬಚ್ಚೆ ಅಂದ್ಬಿಟ್ಟು ಅವ್ರು ಬರ್ಲಿಲ್ಲ. ಆಮೇಲೆ ನಾವೇನ್ ಮಾಡ್ದೋ ಕೋರ್ಟ್ ಪ್ರಕಾರ ನಮ್ದು ಏನಿದೆ ಆತರ ಮಾಡ್ತೀವಿ. ಇವತ್ತೇನು ಪೊಲೀಸ್ ಮುಖಾಂತರ ತೆರವು ಮಾಡಿದ್ರೆ ಹೆಂಗೆ? ಪೊಲೀಸ್ ಮುಖಾಂತರ. ಶರತ್, ಇದು ದೇವರಾಜ್ ಅವರ ಕಡೆಯವರ ಮಾತು. ಅಂದ್ರೆ ನಾವು ಪೊಲೀಸ್ ಮುಖಾಂತರನೇ ಕಾನೂನಾತ್ಮಕವಾಗಿ ಏನ್ ಮಾಡ್ಬೇಕು ಅದನ್ನೇ ಮಾಡಿದ್ವಿ ಕಾನೂನು ಪ್ರಕಾರವಾಗಿ. ಆದ್ರೆ ನಾವು ಎಷ್ಟು ಬಾರಿ ನೋಟಿಸ್ ಕೊಟ್ರು ಕೂಡ ಅವರು ಆ ನೋಟಿಸ್ಗೆ ಯಾವುದೇ ರೀತಿಯಾದ ಉತ್ತರ ಕೊಟ್ಟಿಲ್ಲ. ಹಾಗಾಗಿ ನಾವು ಕೋರ್ಟ್ ನಲ್ಲಿ ನಮಗೆ ಆದೇಶ ಆಗಿದೆ ಈ ಒಂದು ಕಾಂಪೌಂಡ್ ಅನ್ನ ತೆರವು ಮಾಡೋದಕ್ಕೆ. ಹೀಗಾಗಿ ನಾವು ಕಾಂಪೌಂಡ್ ಅನ್ನ ತೆರವು ಮಾಡಿದೀವಿ ಅಂತ ಹೇಳ್ಬಿಟ್ಟು ಕೂಡ ಹೇಳ್ತಿರ್ತಕ್ಕಂಥದ್ದು. ಶರತ್, ಸಚಿನ್, ಈಗ ಪುಷ್ಪ ಅವರ ತಾಯಿಯ ನಿವಾಸಕ್ಕೂ ಆ ಜಾಗಕ್ಕೂ ಎಷ್ಟು ಡಿಸ್ಟೆನ್ಸ್ ಇದೆ? ಪಕ್ಕದಲ್ಲೇ ಇರೋದು ಆ ಜಾಗ, ಅದು ಎಲ್ಲಿ? ಶರತ್, ಏನು ಪುಷ್ಪ ಅವರು ಶಶ್ ಅವರ ತಾಯಿ ಪುಷ್ಪ ಅವರು ವಾಸ ಮಾಡಿರ್ತಕ್ಕಂತಹ ಏನಿದೆ ಮನೆಗೂ ಈ ಒಂದು ಜಾಗ ಕೇವಲ ಏನು ಅರ್ಧ ಅಡಿ ಅಷ್ಟೇ ಏನು ಬಾಕಿ ಇರ್ತಕ್ಕಂಥದ್ದು, ಪಕ್ಕದಲ್ಲೇ ಇರ್ತಕ್ಕಂತಹ ಜಾಗ. ಹೀಗಾಗಿ ಆ ಮನೆಗೆ ಒಂದು ಓಕೆ, ಮಾತಾಡಿಸ್ತೀನಿ ಇರಿ ಸಚಿನ್. ಅವರಿಗೆ 1500 ಅವ್ರಿಗೆ ಮಾರಾಟ ಮಾಡಿದ್ರು. ಅವ್ರಿಗೆ ಮಾರಾಟ ಮಾಡಿದಾಗ ಅವ್ರ ಪ್ರಾಪರ್ಟಿ ಹಾಗೆ ಇವರಿಗೆ ಬೇರೆಯವರಿಗೆ ರಾಮಕೃಷ್ಣ ಅನ್ನೋರು ಅವ್ರದ್ದೊಂದು ಪ್ರಾಪರ್ಟಿ ಅವರು ಬೇರೆಯವರಿಗೆ ಕೊಟ್ಟಿದ್ರು. ಒಬ್ಬಂದೇ ಆಸ್ತಿ ಇದನ್ನು ಈ ಥರ ರೀತಿಯಲ್ಲಿ ಹಿಂಗೆ ನಡ್ಕೊಂಡು ಬರ್ತಿದ್ದಾರೆ. ಅವ್ರು ಮೈಸೂರಿನಲ್ಲಿತ್ತು, ಯಾರೋ ಲಕ್ಷ್ಮಣನವರು. ಅವರು ಟೀಚರ್, ಅವರು ನಮ್ಮ ತಂದೆನೂ ಟೀಚರ್, ಅವರವರು ಸ್ನೇಹಿತರು. ಅವ್ರಿಗೆ ವಯಸ್ಸಾಗಿರೋದ್ರಿಂದ ಇದಕ್ಕೆ ಇದನ್ನು ನೋಡ್ಕೊಳ್ಳೋಕ್ಕೋಸ್ಕರ ನನ್ನನ್ನು GPA ಹೋದರೆ 2020ರಲ್ಲಿ ಫಸ್ಟ್ ಆಕ್ಟೋಬರ್ನಲ್ಲಿ ಮೈಸೂರು ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ನನಗೆ GPA ಆರ್ಡ್ರ್ ಮಾಡಿದ್ದೆ. ನಾನು ಅಲ್ಲಿಂದ ಇದನ್ನು ಪ್ರಾಪರ್ಟಿಯನ್ನು ನೋಡ್ತಾ ಇದ್ದೆ. ನೋಡ್ತಿದ್ದಾಗ ಏನಾಯಿತು ಅಂತ ಅಂದರೆ ಇವರು ಏಕಾಏಕಿ ಯಶು ಅವ್ರ ತಾಯಿಯವರು ಇದನ್ನು ಕಾಂಪೌಂಡ್ ಮಾಡಲಿಕ್ಕೆ ಹೊರಟಾಗ ಕಾಂಪೌಂಡ್ ಅಂತ ದಿವಸ ಬಂದು ನಾನು ತಡೆದೆ. ಅವ್ರ ತಂದೆ ಇದ್ದರು, ನಮ್ಮ ತಂದೆನೂ ಟೀಚರು, ಅವರೊಬ್ಬರು ಸಮಕಾಲನವರು. ಅದರಿಂದ ಇಲ್ಲಿ ಅವ್ರ ವಯಸ್ಸಾದ್ದರಿಂದ ಈ ಪ್ರಾಪರ್ಟಿಯನ್ನು ನೋಡ್ಕೊಳ್ಳಿಕ್ಕೆ ನನ್ನನ್ನು 2020ರಲ್ಲಿ ಮೈಸೂರು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ GPA ಡ್ರೈವ್ ಮಾಡಿದ್ದೆ. ಈ ಪ್ರಾಪರ್ಟಿಯನ್ನು ನಾನು ನೋಡ್ತಾ ಇದ್ದೆ. ಪಕ್ಕದಲ್ಲಿರ್ತಕ್ಕಂಥ ಚಲನಚಿತ್ರ ನಟರಾದಂಥ ಯಶು ಅವರ ತಾಯಿಯವರು ಇವರು ಇದನ್ನು ಅಕ್ರಮವಾಗಿ ಬೇಲಿಯನ್ನು ಹಾಕಲಿಕ್ಕೆ, ಕಾಂಪೌಂಡ್ ಹಾಕಲಿಕ್ಕೆ ಶುರು ಮಾಡಿದರು. ಆ ದಿನ ಕಾಣಿಸ್ತದೆ ಒಂದು ನಮ್ಮ ಜಾಗಕ್ಕೆ ನೀವು ಯಾಕೆ ಕಾಂಪೌಂಡ್ ಹಾಕ್ತಿದ್ದೀರಿ ಅಂತ ಅಂದ್ಬಿಟ್ಟು ಹೇಳಿದೆ. ಅವ್ರ ತಂದೆ ಇದ್ದರು, ನಮ್ಮದು ಜಾಗ ಅಂದರು. ಅವು ಯಾವುದೇ ನಮ್ಮ ಜಾಗ ನಮ್ಮ ಹತ್ರ ಎಲ್ಲ ದಾಖಲಾತಿ ಇದೆ ಅಂತ ಕೇಳಲಿಲ್ಲ. ಅವರ ಒಂದು ಇದ್ರ ಮೇಲೆ ಕಾಂಪೌಂಡ್ ಹಾಕಿದ್ರು. ಕಾಂಪೌಂಡ್ ಹಾಕಿದ್ಮೇಲೆ ನಾನು ನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ಪ್ರಯೋಜನ ಆಗಿಲ್ಲ. ಈಗ ಯಾರು ಒತ್ತುವರಿ ಮಾಡಿದ್ದು? ಯಶು ತಾಯಿ ಸಿಂಹ ಹಾಕ್ತು. ಯಶು ತಾಯಿ ಪುಷ್ಪ ಮೇಡಮ್ ಅವರು ಒತ್ತುವರಿ ಮಾಡಿದ್ರು. ಇವತ್ತೇನು ಮಾಡಿದ್ರು? ಅಮರ್ಸಿದ್ದೆ. ಈ ಅಲ್ಲಿಂದ ಕೋರ್ಟ್ ನ್ಯಾಯಾಲಯಕ್ಕೆ ಹೋದ್ವಿ. ನಾವು ನ್ಯಾಯಾಲಯದಲ್ಲಿ ನಮ್ಮಂತೆ ನ್ಯಾಯಾಧೀಶರು ಏನೇನು ಕೇಳ್ತೀವಿ ಎಲ್ಲ ದಾಖಲಾತಿಗಳನ್ನು ನಾವು ಒದಗಿಸ್ತೇವೆ. ನ್ಯಾಯಾಲಯಕ್ಕೆ ಅವರು ಹಾಜರಾಗಲಿಲ್ಲ. ಮೇಡಮ್ ಆಗಲಿ ಅದೊಂದು ಬೇರೆಯವರು ಒತ್ತುವರಿ ಮಾಡಿದ್ದಾರೆ, ನಟರಾಜು ಅಂತ.
ನ್ಯಾಯಾಲಯಕ್ಕೆ ಇವರು ಈ ಕಡೆ ಆಗಲಿಲ್ಲ. ಆಗದ ಕಾರಣ ನ್ಯಾಯಾಲಯದಲ್ಲಿ ನಮ್ಮಂತೆ ಎಲ್ಲ ಏನು ನಾವು ದಾಖಲಾತಿ ನ್ಯಾಯಾಲಯಕ್ಕೆ ಇತ್ತು ಕೊಟ್ಟು ನಮ್ಮಲ್ಲಿ ತೀರ್ಪು ಆಯಿತು. ತೀರ್ಪಿನ ಪ್ರಕಾರವಾಗಿ ಆ ಬೋಲ್ಡನ್ನು ತಂದು ಏನು ಕೊಟ್ಟಿದ್ರು ಬೋಲ್ಡ್ ನೋಟಿಸನ್ನು ಅಂಟಿಸಿ ಒಂದು 2 ತಿಂಗಳಾಯಿತು. ಆಮೇಲೆ ಮೇಡಮ್ ಹಿಂದೆ ಒಂದ್ಸಾರಿ ಹೇಳಿದ್ದೆ, ನಮ್ಮ ಜಾತಿ ಕಾಂಪೌಂಡ್ ಹಾಕಿದ್ರು ಮೇಡಮ್ ನಮ್ಮಂತ ಬಡವರಿಗೆ ಅಂತ ಹೇಳಿದ್ರು. ಇಲ್ಲ ನಿಮ್ಮಂತೆ ಆದರೆ ನಾನು ಬಿಟ್ಕೊಡ್ತೀನಿ ದೇವರಾಜ್ ಅಂತ ಹೇಳಿದ್ರು, ಬಿಟ್ಕೊಡ್ತೀನಿ ಅಂತ ಹೇಳಿದ್ರು. ಆ ದೃಷ್ಟಿಯಿಂದ ಮಾನವೀಯತೆ ದೃಷ್ಟಿಯಿಂದ ನಾನು ಅವರಿಗೆ ಗೊತ್ತಿರೋ ಮುಖಾಂತರವಾಗಿ ಅವರೊಂದು ಮೀಟಿಂಗ್ ಕೂರಿಸಿದ್ದನ್ನು ಬಗೆಹರಿಸೋಣ ಅಂತ ಹೇಳಿದೆ. ಬರ್ತೀವಿ ಅಂತ ಬರಲಿಲ್ಲ. ನಾವು ಇಷ್ಟು ದಿವಸ ಕಾದು ಅದರಿಂದ ಈಗ ನಮ್ಮ ಜಾಗವನ್ನು ನಾವು ಕ್ಲೀನ್ ಮಾಡಿಸ್ಕೊತಾ ಇದ್ದೀವಿ. ದಯಮಾಡಿ ಇದರಿಂದ ನಮಗೆ ಸರ್ಕಾರದ ವತಿಯಾಗಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಸಮಾಜಕ್ಕಾಗಲಿ ನಮಗೊಂದು ಒಳ್ಳೆಯ ಸಂದೇಶ, ಒಂದು ಒಳ್ಳೆ ರೀತಿಯಲ್ಲಿ ನಮಗೆ ರಕ್ಷಣೆನೂ ಬೇಕು, ನ್ಯಾಯನೂ ಬೇಕು, ಸಿಗಬೇಕು ಅಂತ ಅಂದ್ಬಿಟ್ಟು ನಿಮ್ಮ ಮುಂದೆ ನಾನು ಕೇಳಿದೆ. ಊರಿನಲ್ಲಿ ಬರ್ತಾ ಇರೋದು ಈ ಪ್ರಾಪರ್ಟಿಯ ಮೂಲವನ್ನೋದು ಲಕ್ಷ್ಮಣ್ಣವರು ಅಂತ ಅಲ್ಲಿ ವಯಸ್ಸಾಗಿದೆ. ಅವ್ರ ನಿವೃತ್ತ ಶಿಕ್ಷಕರು ಮೈಸೂರಿನಲ್ಲಿ ಬರ್ತಾ ಇದ್ದಾರೆ. ನಮ್ಮ ತಂದೆನೂ ಟೀಚರು, ಅವರವರು ಸಮಕಾಲೀನವರು. ಅದರಿಂದ ಇಲ್ಲಿ ಅವ್ರ ವಯಸ್ಸಾದ್ರಿಂದ